ತುಮಕೂರಿನ ಸಮಸ್ತ ನಾಗರಿಕ ಬಂಧುಗಳಿಗೆ ನನ್ನ ನಮನಗಳನ್ನು ತಿಳಿಸ್ತಾ, ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ 15ನೇ ತಾರೀಕು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಈ ದಿನಾಚರಣೆಯ ಅಂಗವಾಗಿ ಇಡೀ ರಾಜ್ಯ ಒಂದು ವಿಶ್ವ ದಾಖಲೆಯನ್ನು ಮಾಡುವ ನಿಟ್ಟಿನಲ್ಲಿ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಸುಮಾರು 2,500 ಕಿಲೋಮೀಟರ್ಗಳ ಉದ್ದದ ಮಾನವ ಸರಪಳಿಯನ್ನು ರಾಜ್ಯದಲ್ಲಿ ನಿರ್ಮಾಣ ಮಾಡಿ ಆ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವಂಥ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಅರಿವನ್ನು ಮೂಡಿಸುವಂಥ ಒಂದು ಬೃಹತ್ ಅರಿವಿನ ಕಾರ್ಯಕ್ರಮವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಅದರ ಭಾಗವಾಗಿ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಚಿತ್ರದುರ್ಗ ಗಡಿ ಭಾಗವಾದಂಥ ಉಜ್ಜಿನಕುಂಟೆ ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಗಡಿ ಭಾಗದಲ್ಲಿರುವ ನಂದಿಹಳ್ಳಿವರೆಗೆ, ಹಿರೇಹಳ್ಳಿ ಗ್ರಾಮ ಪಂಚಾಯಿತಿಯ ನಂದಿಹಳ್ಳಿವರೆಗೆ ಸುಮಾರು 90 ಕಿಲೋಮೀಟರ್ಗಳಷ್ಟು ಉದ್ದದ ಮಾನವ ಸರಪಳಿಯನ್ನು, ಸುಮಾರು 1 ಲಕ್ಷ ನಾಗರಿಕರನ್ನು ಒಳಗೊಂಡ ಒಂದು ಬೃಹತ್ ಮಾನವ ಸರಪಳಿಯನ್ನು ನಾವು 15ನೇ ತಾರೀಕು ಬೆಳಗ್ಗೆ 8:15 ಗಂಟೆಗೆ ಮಾಡುವಂಥ ಒಂದು ಸದುದ್ದೇಶವನ್ನು ಹೊಂದಿದ್ದೇವೆ. ಇದಕ್ಕೆ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು, ಇಲಾಖೆಗಳು, ಆ ಇಲಾಖೆ ವ್ಯಾಪ್ತಿ ಬರುವಂಥ ಎಲ್ಲ ನಾಗರಿಕ ಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳು, ಅದರ ಜೊತೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕೂಡ ಈ ಒಂದು ಮಾನವ ಸರಪಳಿಯ ಒಂದು ಹಬ್ಬದಲ್ಲಿ, ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು. ನಮಗೆ ಮುಕ್ತವಾದಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು, ಅವಕಾಶಗಳನ್ನು, ನಮ್ಮ ಅನಿಸಿಕೆಗೆ ಪೂರಕವಾದಂಥ ಜೀವನ ಕ್ರಮವನ್ನು ನಡೆಸ್ಕೊಳ್ಳಿಕ್ಕೆ ಬೇಕಾದಂಥ ಸ್ವಾತಂತ್ರ್ಯವನ್ನು, ಇವೆಲ್ಲವನ್ನು ಕೂಡ ಒದಗಿಸಿರ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವ, ನಮ್ಮ ಸಂವಿಧಾನ. ಆ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವಂಥ, ಅದರ ಧ್ಯೇಯೋದ್ದೇಶಗಳನ್ನು ಸ್ಮರಿಸಿಕೊಳ್ಳುವಂಥ, ಆ ಪ್ರಜಾಪ್ರಭುತ್ವವನ್ನು ಮುಂದಿನ ಪೀಳಿಗೆಗೆ ಅರಿವನ್ನು ಮೂಡಿಸುವಂಥ ಈ ಎಲ್ಲ ಚಟುವಟಿಕೆಗಳನ್ನು ನಾವು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲಿ ಅರಿವಿನ ಜಾಥಾ, ಪ್ರಜಾಪ್ರಭುತ್ವದ ಅರಿವಿನ ಜಾಥಾಗಳು, ಅಲ್ಲಲ್ಲಿ ಕಾರ್ಯಕ್ರಮಗಳು, ಹಾಗೆ ತಾಲೂಕು ಮಟ್ಟದಲ್ಲಿ 15ನೇ ತಾರೀಕಿನ ದಿನ ಅಲ್ಲಿ ವೇದಿಕೆ ಕಾರ್ಯಕ್ರಮಗಳು, ಹಾಗೂ ಜಿಲ್ಲೆಯಲ್ಲಿ ವೇದಿಕೆ ಕಾರ್ಯಕ್ರಮ, ಹಾಗೂ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನಾಗಲೇ ಹೇಳಿದಂತೆ ಒಂದು ದಾಖಲೆಯ ಮಾನವ ಸರಪಳಿ, ಇವೆಲ್ಲವೂ ಕೂಡ ಆಚರಣೆಯ ಭಾಗ ಆಗಿದೆ. ಅಂತಿಮವಾಗಿ ನಮ್ಮ ತನವನ್ನು ಉಳಿಸ್ಕೊಳ್ಳಿಕ್ಕೆ ದಾಸ್ಯ ಸಂಕೋಲೆಯಿಂದ ನಮ್ಮ ಸ್ವತಂತ್ರ ಜೀವನಕ್ಕೆ ನಾಂದಿ ಹಾಡಿರ್ತಕ್ಕಂಥ ನಮ್ಮ ಪ್ರಜಾಪ್ರಭುತ್ವವನ್ನು, ಅದರ ಕೊಡುಗೆಯನ್ನು ಸ್ಮರಿಸ್ಕೊಳ್ಳುವಂಥದ್ದು, ಆ ಆಚರಣೆಯ ಮೂಲಕ ನಾಗರಿಕರಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ವ್ಯವಸ್ಥೆಯನ್ನು ಮತ್ತೊಮ್ಮೆ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ನಾನು ಈ ಮೂಲಕ ತುಮಕೂರಿನ ಸರ್ವ ನಾಗರಿಕರಲ್ಲಿ ಮನವಿಯನ್ನು ಮಾಡ್ತೇನೆ. ತಾವೆಲ್ಲರೂ ಕೂಡ 15ನೇ ತಾರೀಕು ಬೆಳಗ್ಗೆ 8:15 ಗಂಟೆಗೆ NH-48ನಲ್ಲಿ ನಮ್ಮ ಏನು ರಾಷ್ಟ್ರೀಯ ಹೆದ್ದಾರಿ ಇದೆ, ಆ ಹೆದ್ದಾರಿಯಲ್ಲಿ ಈ ಒಂದು ಜಾಥಾ, ಒಂದು ಮಾನವ ಸರಪಳಿ ನಿರ್ಮಾಣ ಆಗುತ್ತೆ. ತಮಗೆ ಸಾಧ್ಯವಾದ ಜಾಗದಲ್ಲಿ ತಾವು ಮುಕ್ತವಾಗಿ ಬಂದು ಸಕ್ರಿಯವಾಗಿ ಪಾಲ್ಗೊಂಡು ಮಾನವ ಸರಪಳಿಯಲ್ಲಿ ತಮ್ಮ ಕೈಯನ್ನು ಜೋಡಿಸುವ ಮೂಲಕ ಈ ಮಾನವ ಸರಪಳಿಯನ್ನು ಯಶಸ್ವಿಗೊಳಿಸ್ಕೊಡ್ಬೇಕು. ಆ ಮೂಲಕ ಇಡೀ ರಾಜ್ಯದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಈ ಒಂದು ಸಂಕಲ್ಪದ ಹಬ್ಬಕ್ಕೆ ತಾವೆಲ್ಲರೂ ಕೂಡ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ನಾನು ವಿನಂತಿಸ್ತೇನೆ. ಧನ್ಯವಾದಗಳು.